ಹಾಯ್ ಫ್ರೆಂಡ್ಸ್, ಹೆಮರಗು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀನಿ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ನನ್ನ ಚಾಲೆಂಜಿಂಗ್ ವ್ಲಾಗು 100 ಡೇಸ್ ವ್ಲಾಗ್ ಮಾಡ್ತಾ ಇದ್ದೀನಲ್ಲ, ಅದರಲ್ಲಿ ನಂದು ಡೇ 13 ಆಗಿರುತ್ತೆ. ಅದು 3ನೇ ದಿನ ಆಗಿರುತ್ತೆ. ಪ್ಲೀಸ್ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನೋಡಿ, ಇವತ್ತಿನ್ನೂ ಎದ್ದಿಲ್ಲ ಯಜಮಾನ್ರು. ಟೈಮ್ ಆಯಿತು ಆಗಲೇ. ನಾನು ಸ್ಕೂಲ್ಗೆ ಟಿಫನ್ ತೊಗೊಂಡೋಗಿ ಕೊಡಬೇಕು, ನಾನು ರೆಡಿ ಮಾಡಿದ್ದೀನಿ. ಬಟ್ ಇನ್ನೂ ಎದ್ದಿಲ್ಲ. ರಘು, ಟೈಮ್ ಆಯಿತು. ಈಗ ಎದ್ದೇಳ್ತಾ ಇದ್ದಾರೆ. ನಾನು ದೋಸೆ ಮಾಡೋಣ ಅಂತ ದೋಸೆ ಮಾಡ್ತಾ ಇದ್ದೀನಿ. ಒಂದು ಬಾಕ್ಸ್ ಕೊಟ್ಟು ಕಳಿಸ್ಲಿಕ್ಕೆ ದೋಸೆ ಮಾಡ್ತಾ ಇದ್ದೀನಿ. ನಾನು ದೋಸೆನೇ ಇಷ್ಟಪಡ್ತೀನಿ ತಾನೆ, ಇಡ್ಲಿ ಅಷ್ಟು ಇಷ್ಟಪಡಲ್ಲ. ಹಂಗಾಗಿ ದೋಸೆ ಮಾಡೋಣ ಅಂತ ದೋಸೆ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಮನೇಲಿ ಏನು ಟಿಫನ್ ಮಾಡ್ತಾ ಇದ್ದೀರಾ? ಹಾಗೆ ಬಾರ್ಲಿ ಅಕ್ಕಿ ತಂದು ತುಂಬ ದಿನ ಆಯಿತು. ಬಾರ್ಲಿ ಅಕ್ಕಿ ಗಂಜಿ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಒಂದು 2-3 ತಿಂಗಳೇ ಆಯಿತು ನಮ್ಮ ಪಾಪ ಅವ್ರು ತಂದುಕೊಟ್ಟು. ನಾನು ಮಾಡ್ಕೊಟ್ಟಿಲ್ಲ. 1/4 kg ಪ್ಯಾಕೆಟ್ ಇದೆ. ನೋಡೋಣ, ಈಗ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿ ಗಂಜಿ ಮಾಡ್ತೀನಿ. ಇದೇನಿಲ್ಲ, ಮಿಕ್ಸಿ ಜಾರ್ಗೆ ಹಾಕಿ ಒಂದ್ಸಲ ನೋಡ್ಕೋಬೇಕೇನಾದ್ರು ಇದೆಯಾ ಅಂತ. ಏನಿರಲ್ಲ, ಫೈನೇ ಇರುತ್ತೆ. ಇದಕ್ಕೆ ಮೆಣಸ್ಕಾಳು ಹಾಕೊಳ್ಳಿ. ಮೆಣಸ್ಕಾಳು ಖಾಲಿಯಾಗಿದೆ. ನಾನು ಆಮೇಲೆ ಗಂಜಿ ಮಾಡಬೇಕಾದ್ರೆ ಮೆಣಸೆ ಹಾಕೊತೀನಿ, ಪುಡಿ ಹಾಕೊತೀನಿ. ನೋಡ್ತಾ ಇರ್ಬೋದು. ಇದನ್ನು ರವೆಯಾಗಿ ಪುಡಿ ಮಾಡಿಕೊಂಡ್ರೆ ಆಯಿತು. ತುಂಬ ಫೈನ್ ಪೌಡ್ರ್ ಮಾಡಬಾರ್ದು, ಸ್ವಲ್ಪ ಅರ್ಧಂಬರ್ಧ ಪುಡಿ ಮಾಡಿಕೊಂಡ್ರೆ ಸಾಕು. ಇದು ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ಈಗ ಇದನ್ನು 1 ಲೋಟ ನೀರಿಗೆ 1.5-2 ಸ್ಪೂನ್ ಹಾಕಿ ಗಂಜಿ ಮಾಡ್ಕೊಳ್ಳೋದು. ಇದಕ್ಕೆ ನೀವು ಏನಾದರೂ ಮೆಣಸು ಹಾಕೊತೀನಿ ಅಂದರೆ ಒಂದು ಅರ್ಧ ಸ್ಪೂನ್ ಮೆಣಸು ಹಾಕ್ಕೊಂಡು ಪುಡಿ ಮಾಡ್ಕೊಬೋದು. ನನ್ನ ಮೆಣಸಿನ ಪುಡಿನೇ ಜಾಸ್ತಿ ಇದೆ ಮನೇಲಿ, ಹಂಗಾಗಿ ಅದನ್ನೇ ಒಂದು ಅರ್ಧ ಚಿಟಿಕೆ ಹಾಕೊತೀನಿ. ಈಗ ಗಂಜಿನೂ ಕೂಡ ಮಾಡ್ತೀನಿ ಬನ್ನಿ. ಈಗ ಬ್ರೇಕ್ಫಾಸ್ಟ್ಗೆ ಮುಂಚೆನೇ ದೋಸೆ ಮಾಡ್ತಾಯಿದ್ದೀನಿ. ಗಂಜಿ ಕುಡ್ದು ಆಮೇಲೆ ದೋಸೆ ತಿನ್ನೋಣ. ಹೀಗೆ 2 ಗ್ಲಾಸ್ ನೀರು ಇಟ್ಟಿದ್ದೀನಿ ನೋಡಿ. 2 ಗ್ಲಾಸ್ ನೀರಿಗೆ 1 ಸ್ಪೂನು, 2 ಸ್ಪೂನು, 3 ಸ್ಪೂನ್ ಹಾಕ್ತೀನಿ. 3 ಸ್ಪೂನ್ ಹಾಕ್ತೀನಿ ಸಾಕು. ಮತ್ತು ಅದಕ್ಕೆ ಸಾಲ್ಟ್ ಸ್ವಲ್ಪ. ಸಾಲ್ಟ್ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ. ಹಾಗೆ ಶೀತ ಆಗುತ್ತೆ, ಈಗ ವೆದರ್ ಶೀತ ಇದೆ ಅನ್ನೋರು ಅದಕ್ಕೆ 1/4 ಸ್ಪೂನು ಮೆಣಸಿನ ಪುಡಿ ಹಾಕೋಬೋದು. ಅಷ್ಟೇ ಫ್ರೆಂಡ್ಸ್. ಇದನ್ನ ಒಂದು 5 ನಿಮಿಷ ಸಣ್ಣ ಉರಿಯಲ್ಲಿ ಕುದಿಸಿದ್ರೆ ಗಂಜಿ ರೆಡಿ ಆಗುತ್ತೆ. ಹೆಲ್ತಿಯಾಗಿ ಕೂಡ ಇರುತ್ತೆ. ಈ ಥರ ಒಂದು ಏರ್ ಟೈಟು ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಡ್ಬಿಟ್ರೆ ನೀವು ಒಂದು 15 to 20 ಡೇಸ್ ಇಲ್ಲ 1 ಮಂತ್ ತನಕ ಯೂಸ್ ಮಾಡ್ಬೋದು. ಆದರೆ ಸ್ಪೂನ್ಸ್ ಎಲ್ಲ ಒದ್ದೇ ಇರಬಾರ್ದು ಅಷ್ಟೇ. ಬಟ್ ಏನೂ ಆಗಲ್ಲ, ಚೆನ್ನಾಗಿರುತ್ತೆ. 1/4 kg ಪೌಡ್ರ್ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಆಗಲೇ ಹೇಳ್ದಂಗೆ ನೀವು ಇದಕ್ಕೆ ಮೆಣಸು ಹಾಕ್ಕೊಂಡು ಕೂಡ ಪುಡಿ ಮಾಡಿ ಇಟ್ಕೋಬೋದು. ನಾನು ಮಾಡಬೇಕಾದ್ರೆ ಒಟ್ಟಿಗೆ ಪುಡಿ ಹಾಕ್ಕೊಳ್ಳೋಣ ಅಂತ ಸುಮ್ಮನೆ ಆದೆ. ಶೀತ ಆಗುತ್ತೆ ಅನ್ನೋರು ತೊಂದರೆ ಇಲ್ಲ, ಹಾಗೆ ಮಾಡ್ಕೊಂಡು ಕುಡಿಬೋದು. ಈ ಮಿಕ್ಸಿ ಜಾರ್ ಏನು ಮಾಡ್ತೀರಾ ಅಂದರೆ ಎಲ್ಲನೂ ಪುಡಿ ಮಾಡಿ ತೊಳಿಬೇಡಿ. ಇದನ್ನು ಹಾಗೆ ಕ್ಲೋಸ್ ಮಾಡಿಡಿ. ನೆಕ್ಸ್ಟ್ ಟೈಮ್ ಏನಾದ್ರು ಯೂಸ್ ಮಾಡಿದಾಗ ವಾಶ್ ಮಾಡ್ಕೊಂಡು ಆಯಿತು. ಯಾಕಂದರೆ ಇದು ಡ್ರೈ ಮಾಡಿರೋದ್ರಿಂದ ಏನೂ ಆಗಿರಲ್ಲಲ್ವ. ಪದೇ ವಾಶ್ ಮಾಡಬಾರ್ದು, ಹೋಗುತ್ತೆ ಜಾರೆಲ್ಲ. ಹಾಗಾಗಿ ಇಡ್ತಾ ಇದ್ದೀನಿ. ನೋಡಿ ಹೇಗೆ ಎದ್ದೇಳ್ತಾರೆ. ಏನು ಕೂಡ ಕ್ಲೀನ್ ಮಾಡಲ್ಲ, ಹಾಗೆ ಬಿಸಾಕಿ. ಅವ್ನು ನೋಡಿದ್ರೆ ಬಟ್ಟೆ ಅಲ್ಲೇ ಬಿಚ್ಚಿಟ್ಟಿರ್ತಾನೆ, ಇವ್ರು ನೋಡ್ರಿ ಏನು ಮರ್ಚಿರಲ್ಲ, ಹಾಗಾಗೆ ಇಟ್ಬಿಡ್ತಾರೆ ಅಲ್ವಾ? ಏನ್ ಸಮಾಧಾನ? ಎದ್ಮೇಲೆಲ್ಲ ಎತ್ತಾಕ್ಬಿಟ್ಟು ಬರ್ಬೇಕು ತಾನೆ? ಎದ್ಮೇಲೆಲ್ಲ ಎತ್ತಾಕ್ಬಿಟ್ಟು ಕ್ಲೀನ್ ಮಾಡಿ ಬರ್ಬೇಕು ತಾನೆ? ನಾನು ತೋರಿಸ್ದೆ ಆಗ್ಲಿ ಎಲ್ಲಿ ಮಲಗಿದ್ದೆ ಅಂತ. ಯಾಕೆ ಸುಳ್ಳು ಹೇಳೋದು? ಸರಿ ಹೋಗಪ್ಪ, ಟೈಮ್ ಆಯ್ತು ಅವನಿಗೆ ಸ್ಕೂಲ್ಗೆ. ಎಲ್ಲ ಹಾಕಿಟ್ಟಿದ್ದೀನಿ ನೋಡಿ. ಅವನಿಗೆ ಟಿಫನ್ ಕೊಟ್ಟು ಕಳಿಸ್ತಾ ಇದ್ದೀನಿ. ಹಂಗೂ ಲೇಟ್ ಆಯಿತು. ಒಂದೊಂದು ಸ್ವಲ್ಪ ಬಿಟ್ಟಿರ್ತಾರೆ, ಒಂದು ಸ್ವಲ್ಪ ಬಿಟ್ಟಿರಲ್ಲ. ನೋಡೋಣ. ಹಂಗೆ ಅನ್ಕೋತೀವಿ ಅಷ್ಟೇ ಒಂದೊಂದು ಸಲ.
ರಘು ಸ್ವಲ್ಪ ಹಂಗೆ ಸಾಮಾನು ತರಬೇಕು, ಸಣ್ಣ ಪುಟ್ಟ. ಕಾಲ್ ಫೋನ್ ಮಾಡ್ತೀನಿ, ಓಕೆನಾ? ಅದೇ ಫೋನ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಗಂಜಿ ಮಾಡಿದೆ, ಇಬ್ಬರು ಇವಾಗ ಕುಡಿತಾ ಇದ್ದೀವಿ. ಹೇಗೆ? ಚೆನ್ನಾಗಿದೆ. ಓಕೆ, ಕುಡಿ ಕುಡಿತೀನಿ. ಚೆನ್ನಾಗಿ ಕುಡಿ. ನೀನೇನು ಮಾಡ್ತೀಯಾ? ನಾನು ಅದನ್ನೇ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ಕುಸಲಕ್ಕಿ ಅಂತ ಹೇಳದ್ನಲ್ಲ, ಇದು 2 ಲೋಟ ಅಕ್ಕಿ ಹಾಕಿದ್ದೀನಿ. 2 ಲೋಟ ಅಕ್ಕಿಗೆ ಚೆನ್ನಾಗಿ ತೊಳಿಬೇಕು. ಫಸ್ಟು ಚೆನ್ನಾಗಿ ತೊಳೆದು ಅದನ್ನ ಒಂದು 2 ಲೋಟ ಅಕ್ಕಿ ಹಾಕಿದ್ದೀನಿ ಅಂದರೆ ಒಂದು 5ರಿಂದ 6 ಲೋಟ ನೀರು ಹಾಕಿ 5ರಿಂದ 6 ವಿಷಲ್ ಹೊಡಿಸ್ಬೇಕಾಗತ್ತೆ. 5ರಿಂದ 6 ವಿಷಲ್ ಹೊಡಿಸಿದ್ರೆ ಅನ್ನ ಉದುರುವಾಗಿ ತುಂಬ ಚೆನ್ನಾಗಿ ಬೆಂದಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಅನ್ನ ಆದಮೇಲೆ ಇದೊಂದು 1 ಅವರ್ ನೆನೆಸಿಟ್ಟಿದ್ದೆ ನಾನು. ಈಗ ಮತ್ತೆ ಕುಕ್ಕರ್ ಸ್ಟವ್ ಹಚ್ಚಿದ್ದೀನಿ. ಆಮೇಲೆ ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಅನ್ನ ಅಂತ. ನೀವೇ ನೋಡ್ತಾ ಇದ್ದೀರಾ ಅನ್ನ ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತೀನಿ. ನೋಡ್ಬೋದು ನೀವೇ ಎಷ್ಟು ಉದುರುವಾಗಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ಗಂಜಿ ಸ್ವಲ್ಪನೂ ಕೂಡ ಇರಲ್ಲ, ಉದುರುವಾಗಿ ತುಂಬ ಚೆನ್ನಾಗಿರುತ್ತೆ. ಅನ್ನ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ ನೋಡಿ. ಫ್ರೆಂಡ್ಸ್, ಆಗಲೇ ಈವ್ನಿಂಗ್ ಆಯಿತು, ಪೂಜೆ ಎಲ್ಲ ಆಯಿತು. ಈಗ ತಾನೇ ಪೂಜೆ ಮಾಡಿದ್ದೀನಿ. ಬನ್ನಿ ಹಾಗೆ ಸ್ವಲ್ಪ ಹೊತ್ತು ಇವಾಗ ವಾಕ್ ಮಾಡೋಣ. ಸ್ವಲ್ಪ ಲೇಟ್ ಆಗೋಯ್ತು ಇವತ್ತು, ಪರವಾಗಿಲ್ಲ, ಇನ್ನೂ ಸ್ವಲ್ಪ ಬೆಳಕಿದೆ ಚೆನ್ನಾಗಿ. ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ವಾಕ್ ಮಾಡಿದ್ರೆ ಸರಿ ಹೋಗುತ್ತೆ. ಹಂಗಾಗಿ ಈಗ ಸ್ವಲ್ಪ ಹೊತ್ತು ವಾಕ್ ಮಾಡೋ ಟೈಮ್ ಆಗಿದೆ, ಬನ್ನಿ ವಾಕ್ ಮಾಡೋಣ. ಹಾಗೆ ರಾತ್ರಿ ಊಟಕ್ಕೆ ಬೆಂಡೆಕಾಯಿ ಹುಳಿ ಮಾಡೋಣ ಅಂತ ಹುಳಿ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್. ನಿಮಗೇನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಶೇರು, ಕಮೆಂಟು, ಲೈಕ್ ಎಲ್ಲ ಕೊಡಿ. ತುಂಬ ಇಷ್ಟ ಆಗಿದೆ, ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹೀಗೆ ಸಪೋರ್ಟ್ ಮಾಡ್ತೀರಿ. ವಿಡಿಯೋ ಕೂಡ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್.